ಜಗದೊಡೆಯನಾಗಿರುವಂತಹ ಶ್ರೀ ಜಗದ್ಗುರು ಮೌನೇಶ್ವರರ ಅಡಿದಾವರಗಳೆಲ್ಲ ಅಣೆಮಣಿದು ಇವತ್ತಿನ ದಿವಸ 77ನೆಯ ಗಣರಾಜ್ಯೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಬಸವರಾಜ್ ಗೋಗಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಚಿಂತನೆ ಅವರೇ, ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಹೋದರಿ ಮಾನಮ್ಮ ರತ್ನರಾಜ್ ಶಾಲಿಮನೆ ಅವರೇ, ಹಾಗೂ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂತಹ ಶ್ರೀ DN ಹಳ್ಳಿ ಸಾಹೇಬ್ರೆ, ಹಾಗೂ ಈ ಒಂದು ಸಮಾಜ ಸೇವಕರಾಗಿರುವಂತಹ ಶ್ರೀ ರತ್ನರಾಜ್ ಶಾಲಿಮನೆ ಅವರೇ, ಹಾಗೂ ಈ ಶಾಲೆಯ STMC ಸದಸ್ಯರಾಗಿರುವಂತಹ ಶ್ರೀ ಚನ್ನಬಸಯ್ಯ ಮುತ್ತೆ ಅವರೇ, ಹಾಗೂ ಭೀಮರಾಯ್ ಸರ್ ಅವರೇ, ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರೇ, ಶ್ರೀ ವೀರಯ್ಯ ಸರ್ ಅವರೇ, ಹಾಗೂ ಎಲ್ಲ ಮುದ್ದು ಮಕ್ಕಳೇ, ಹಾಗೂ ಗುರುಮಾತೆಯರೇ, ಈಗಾಗಲೇ ಗಣರಾಜ್ಯೋತ್ಸವದ ಅಂಗವಾಗಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಎಷ್ಟು ವಿಧಿಗಳಿದ್ದವು, ಯಾವಾಗ ಜಾರಿಗೆ ಬಂತು, ಅದು ಯಾರು ಬರೆದರು, ಎಷ್ಟು ದಿವಸ ಆಯ್ತು ಅನ್ನತಕ್ಕಂಥ ಮಾತನ್ನು ಹೇಳಿದರು. ನಾನು ಇವತ್ತು ವಿಶೇಷವಾಗಿ ಕೆಲವೊಂದು ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವೆಲ್ಲರೂ ಅದು ಈ ಕಡೆ ಲಕ್ಷ್ಯ ಕೊಟ್ಟು ಕೇಳ್ತಿದ್ರಿ, ಯಾಕಂದ್ರೆ ನಮಗೂ ಹಸುವಾಗಿದೆ, ನಿಮಗೂ ಹಸುವಾಗಿರ್ಬೋದು. ಈಗ ಏನು ಹೇಳಿದ್ರೆ ಕಿವಿಯಾಗ ಹೋಗಂಗಿಲ್ಲ ಅನಿಸ್ತದೆ ನನಗೆ ಮಾತ್ರ. ಯಾಕಂದ್ರೆ ಭಾಷಣ ಒಳ್ಳೆಯ ಒಂದು ಮಕ್ಕಳಿಗೆ ಮಾರ್ಗದರ್ಶನ ಆಗ್ತಕ್ಕಂಥ ಮಾತುಗಳನ್ನು ಫಸ್ಟ್ ಕೊಡ್ಬೇಕು, ಆಮೇಲೆ ಮುಂದಿನ ಕೆಲಸಗಳು ಮಾಡ್ಬೇಕು. ಈಗ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂತಂದ್ರೆ, ವಿದ್ಯಾರ್ಥಿ ಅಂತ ಕರಿತೀವಿ ನಾವು. ವಿದ್ಯಾರ್ಥಿ ಅಂದ್ರೆ ಯಾವ್ದು ಕರಿತೀವಿ? ವಿದ್ಯೆಯನ್ನು ಸಂಪಾದನೆ ಮಾಡ್ತಕ್ಕಂಥವ್ರು ವಿದ್ಯಾರ್ಥಿ ಅಂತ ಕರಿತೀವಿ. ಹಿಂದಿನ ಕಾಲದಾಗ ಹೋದಾಗ ನಾವು ಪೂರ್ವಜ, ನಮ್ಮ ಪೂರ್ವ ಕಾಲದಲ್ಲಿ ಹೋದಾಗ, ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ನಾವು ಹೋದಾಗ, ನಮ್ಮ ಚಿಂತನೆ ಕ್ಷೇತ್ರದಲ್ಲಿ ಕ್ರಿಸ್ತ ಶಕ 936ರಲ್ಲಿ ಅದ್ಭುತವಾಗಿರ್ತಕ್ಕಂಥ ಇಡೀ ಇಂಡಿಯಾದಲ್ಲೇ ಫೇಮಸ್ ಆಗಿರ್ತಕ್ಕಂಥ ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಅಗ್ರಹಾರ ಇತ್ತು. 1000 ವಿದ್ಯಾರ್ಥಿನಿಗಳು ಹೆಣ್ಣು ಮಕ್ಕಳು ಇಲ್ಲಿ ವೇದಾಧ್ಯಯನಗಳನ್ನು ಕಲಿತಾ ಇದ್ರು. ಇವತ್ತ 1981ರಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನದಲ್ಲಿ ಉಲ್ಲೇಖ ಇದೆ. ಅದನ್ನು ಕುರಿತಿರ್ತಕ್ಕಂಥ ನಮ್ಮ ಚಿಂತಳಿ ಗ್ರಾಮದ ಹಿನ್ನೆಲೆಯನ್ನು ಕುರಿತಿರ್ತಕ್ಕಂಥದ್ದು ಸುಮಾರು 5 ಪುಟಗಳ ಒಂದು ಇತಿಹಾಸವನ್ನು ಬರೆದಿದ್ದೀನಿ ನಾನು. ಎಲ್ಲ ವಿಷಯಗಳ ಸಂಗ್ರಹ ಮಾಡಿಕೊಂಡು ನಮ್ಮ ಚಿಂತಳಿ ಗ್ರಾಮನೇ ನಾನು ತೆಗೆದುಕೊಂಡಾಗ ಎಂತ ಅಗ್ರಹಾರ ಇತ್ತು, ಎಂತ ಒಂದು ಶಿಕ್ಷಣ ಕೇಂದ್ರ ಇತ್ತು ಅಂದ್ರೆ, ಇಡೀ ಇಂಡಿಯಾದಲ್ಲೇ ಫೇಮಸ್ ಆಗಿರ್ತಕ್ಕಂಥ ಚಾಲುಕ್ಯರ ಕಾಲದಲ್ಲಿ ಎಂತ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಜಗದೇಕ ವೀರ ಮಲ್ಲ ಚಾಲುಕ್ಯ ಅರಸ ನಮ್ಮ ಚಿಂತಳಿ ಗ್ರಾಮಕ್ಕೆ ಬಂದು ಹೋಗಿದ್ದಾನೆ. ಇದು ಯಾರಿಗಾದ್ರೂ ಗೊತ್ತಿದೆಯಾ? ದಯವಿಟ್ಟು ಮಾತಾಡಬೇಕು. ಯಾರಿಗಾದ್ರೂ ಗೊತ್ತಿದೆಯಾ? ಇಲ್ಲ. ಇದು ತಿಳ್ಕೋಬೇಕಾಗಿದೆ, ಇವತ್ತು ಇತಿಹಾಸ ತಿಳ್ಕೋಬೇಕಾಗಿದೆ. ನಮ್ಮ ಚಿಂತಳಿ ಇಷ್ಟು ಸುಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಮೌನೇಶ್ವರ ಬರಕ್ಕಿಂತ ಪೂರ್ವದಲ್ಲಿ ನಾ ಹೇಳೋದು. ಆದ್ರೆ ಅಗ್ರಹಾರ ಅಂದ್ರೆ ಏನು, ಅಗ್ರಹಾರ ಯಾವ ರೀತಿ ನಡೆಸ್ತಾ ಇದ್ರು ಅನ್ನತಕ್ಕಂಥ ಉಲ್ಲೇಖ ಕೂಡ ಇದೆ. ದುಗ್ಗಾಚಾರಿ ಅಂತ ಒಬ್ಬ ಪ್ರಮುಖರು ಇದನ್ನು ಕೇಂದ್ರ ನಡೆಸಿಕೊಂಡು ಹೋಗ್ತಾ ಇದ್ರು. 936ರಿಂದ 1076ರವರೆಗೆ ಅದ್ಭುತವಾಗಿರ್ತಕ್ಕಂಥದ್ದು ಇತ್ತು. ಇನ್ನೊಂದು ವಿಷಯ ಹೇಳ್ತಾ ಇದ್ದೇನೆ, ಇಂದಿನ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಶಿಕ್ಷಣ ವ್ಯವಸ್ಥೆ ಅಂದ್ರೆ, ಆಗಿನ ಕಾಲದ ವಿದ್ಯೆ ಕಲಿಬೇಕಾಗಿತ್ತಪ್ಪ ಅಂದ್ರ ಮಕ್ಕಳು ಯಾವ ರೀತಿ, ಆ ಶಾಲೆಗಳು ಎಲ್ಲಿತ್ತು ಅಂತಂದ್ರೆ ಅರಣ್ಯದೊಳಗೆ ಯಾರು ಬರ್ತಿದ್ದಿಲ್ಲ. ಆ ಮಕ್ಕಳು ತಂದೆ ತಾಯಿಗಳಿಂದ ಬೀಳ್ಕೊಟ್ಟು ಆ ಶಾಲೆ ಕಳಿಸ್ಬೇಕಾಗಿತ್ತಪ್ಪ ಅಂದ್ರ ಏನು ವಿದ್ಯೆ ಕಲಿಬೇಕು, ಆ ವಿದ್ಯೆ ಕಲಿಯುವವರೆಗೆ ಮನೆಗೆ ಬರ್ತಿರ್ಲಿಲ್ಲ. ಅಲ್ಲೇ ಇರ್ಬೇಕು, ಗುರುಗಳ ಹತ್ತಿರ ಇರ್ಬೇಕು. ಗುರುಗಳ ಹತ್ತಿರ ಯಾವ ರೀತಿಯಾಗಿದ್ರು, ದಿನಾಲು ಗುರುಗಳು ಹೇಳಿರ್ತಕ್ಕಂಥ ಕಟ್ಟಿಗೆ ತರೋದು, ಸೌದೆಗಳು ತರೋದು, ಅವ್ರಿಗೆ ಕೆಲಸಗಳು ಮಾಡೋದು, ನೀರು ತಂದಿಡೋದು, ಕಸ ಹೊಡಿಯೋದು, ಎಲ್ಲ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಆಹಾರವನ್ನು ಹುಡುಕಾಡಿಕೊಂಡು ಬಂದು ಅದೇ ಬಂದಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿ ವಿದ್ಯೆ ಕಲಿಬೇಕಾಗಿತ್ತು. ನೋಡಿ ಎಂತ ಪರಿಸ್ಥಿತಿ. ಅಂತ ಸಂದರ್ಭದಲ್ಲಿ ಎಂತ ವಿದ್ಯೆಗಳು ಕಲಿಸ್ತಾ ಇದ್ರಂದ್ರೆ, ಎಲ್ಲ ಬಾಯಿಪಟ ಮುಖಾಂತರ, ಯಾವುದು ನೋಡಿಕೊಂಡು ಓದಂಗಿಲ್ಲ. ಗುರುಗಳು ಹೆಂಗ್ ಕಲಿಸ್ತಾ ಇದ್ರಂದ್ರೆ ಬಾಯಿಪಟ ಮುಖಾಂತರ ಎಲ್ಲ ಜ್ಞಾನ ಆಟೋಮೆಟಿಕ್ ಯಾವುದು ನೋಡ್ಲಾರ್ದಂಗ ಪಟ ಎಷ್ಟೋ ಪುಸ್ತಕಗಳನ್ನು, ಇಡೀ ಪುಸ್ತಕಗಳನ್ನು ತಮ್ಮ ನೆನಪಿನಲ್ಲಿ ಇಟ್ಕೊಂಡು ಓದ್ತಾ ಇದ್ರು, ಹೇಳ್ತಾ ಇದ್ರು. ಇವತ್ತು ಆ ರೀತಿ ವ್ಯವಸ್ಥೆ ಇದೆಯಾ? ಆ ರೀತಿ ಇರ್ತಕ್ಕಂಥ ವಿದ್ಯಾರ್ಥಿ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು ಈಗಿದೆಯಾ? ಇಲ್ಲ. ಯಾಕೆ? ಈಗೆಲ್ಲ ಅನುಕೂಲ ಇದೆ. ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಮೆಕಾಲೆ
ಶಿಕ್ಷಣ ಸುಧಾರಣೆ ತಂದ್ರು. ಅದು ಗುರುಕುಲ ಬೇಡ, ಈ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಇರಲಿ ಅಂತ ಇವತ್ತು ಬ್ರೆಂಚು ಟೇಬಲ್ ಹಾಕಿ ಒಂದು ಬೋರ್ಡ್ ಅನ್ನು ಬರೆದು ಅದ್ರ ಮೇಲೆ ಹೇಳಿ ಪುಸ್ತಕಗಳನ್ನು ನೋಡಿ ಅಥವಾ ಪಾರದಲ್ಲಿ ಇದು ಯಾವ್ದು ಟಿವಿ ಮುಖಾಂತರ, ಯೂಟ್ಯೂಬ್ ಮುಖಾಂತರ, ಪ್ರದರ್ಶನ ಫಲಕ ಮುಖಾಂತರ ಇವತ್ತು ಹೇಳಿ ಕೊಡ್ತಾ ಇದೀವಿ. ಇವತ್ತು ಎಲ್ಲರಿಗೂ ಇದೆ, ಆದ್ರೂ ನಾವು ಕಲಿತಾ ಇಲ್ಲ. ಯಾಕೆ ಕಲಿತಾ ಇಲ್ಲ? ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಇಲ್ಲ. ಇವತ್ತು ನೇರವಾಗಿ ಹೇಳ್ತಾ ಇದ್ವಿ, ನಿಮ್ಗ ಕಲಿಬೇಕನ್ನತಕ್ಕಂಥದ್ದು ಇದೆಯಾ? ಒಂದು ಸಲ ವಿದ್ಯಾರ್ಥಿ ಜೀವನ ಏನಾದ್ರೂ ಕಳೆದು ಹೋಯ್ತಪ್ಪ ಅಂದ್ರ ತಿರುಗಿ ವಿದ್ಯಾರ್ಥಿ ಜೀವನ ಬರಂಗಿಲ್ಲ. ಬರ್ತದನ? ಇವತ್ತ ನಾವು ನಿಮ್ಮ ಸ್ಥಾನದಲ್ಲಿ ಕೂಡಕ್ ಬರ್ತದನ? ನೀವು ನಮ್ಮ ಸ್ಥಾನಕ್ಕೆ ಮುಂದೆ ಕೂಡ್ಬೋದು, ಆದ್ರೆ ನಾವು ನಿಮ್ಮ ಸ್ಥಾನಕ್ಕೆ ಕೂಡಕ್ ಬರ್ತೇನೋ? ಇಲ್ಲ. ಇವತ್ತು ಏನಾಗ್ತಾ ಇದೆ, ಅವಿ ಕಣ್ಣು ಇದು ಬಹಳ ಬಹಳ ನಾನು ಬಹಳ ಖಾರವಾಗಿ ಹೇಳ್ತಾ ಇದ್ದೀನಿ ಇವತ್ತು. ನಿಜವಾಗಿ ನಮ್ಮಲ್ಲಿ ಎಂತ ಒಂದು ಇಡೀ ವಿಶ್ವಕ್ಕೆ ಪ್ರಸಿದ್ಧ ಆಗಿರ್ತಕ್ಕಂಥ ವಿದ್ಯಾದಾನ ಕೇಂದ್ರ ಇತ್ತು. ಇವತ್ತು ನಾವು ಹೈಸ್ಕೂಲ್ ನಮ್ಮ ಗ್ರಾಮದಲ್ಲಿ ಇದೆ, ಕಲಿಬೇಕಂಬುದು ಇದೆಯಾ? ಇವತ್ತು ಎಷ್ಟು ವಿದ್ಯಾರ್ಥಿಗಳಿದ್ರಿ? ದಾಖಲಾತಿ ಪ್ರಕಾರ ಎಷ್ಟು ವಿದ್ಯಾರ್ಥಿಗಳಿದ್ರಿ? ಅದರ ಅರ್ಧ ಸಂಖ್ಯೆ ಇದ್ರಿ. ಯಾಕೆ ಬಂದಿಲ್ಲ ಶಾಲೆಗೆ ನೀವು? ಶಿಕ್ಷಕರಿದ್ದಾರೆ, ಎಲ್ಲ ನೀವು ಕೂಡ್ತಕ್ಕಂಥ ಸಲಕರಣೆಗಳಿದ್ದಾವೆ, ಊಟ ಇದೆ, ಹಾಲು ಕೊಡ್ತಾರೆ, ಎಲ್ಲ ಕೊಡ್ತಾರ. ಆದ್ರೆ ಶಾಲೆಗೆ ಯಾಕೆ ಬರಂಗಿಲ್ಲ? ಜಾತ್ರೆ ಬಂದ್ರೆ ಒಂದು 2-3 ತಿಂಗಳು ಬಿಟ್ಬಿಡೋದು, ಸಂಕ್ರಮಣ ಬಂದ್ರೆ ಒಂದು ತಿಂಗಳು ಬಿಟ್ಬಿಡೋದು, ಅಥವಾ ಗ್ರಾಮ ದೇವತೆ ಜಾತ್ರೆ ಅಥವಾ 2-3 ತಿಂಗಳು ಬಿಟ್ಬಿಡೋದು. ಏನು ವಿದ್ಯಾರ್ಥಿ ನಿಮ್ಗೆ ಹೇಳಿರ್ತಾನೆ, ತಂದೆ ತಾಯಿಗಳು ವಿದ್ಯೆ ಕಲೀರಿ ಅಂತ ನಿಮ್ಮ ಸಾಲಿಗೆ ಹಚ್ಚಿದ್ದಾರೆ. ನೀವು ಮನೆಗೆ ಹೋಗಿ ಕಸ ಹೊಡೆಯೋದಲ್ಲ, ಎಲ್ಲೇನು ಹೋಗಿ ದೊಡ್ಡ ದೊಡ್ಡ ಅಲ್ಲಿ ಇಲ್ಲಿ ತಿರುಗಾಡಿ ಟೈಮ್ ಪಾಸ್ ಮಾಡೋದಲ್ಲ. ಒಂದು ನಿಮಿಷ ಕೂಡ ಬಂಗಾರದ ಹಾಗೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ, ಒಂದು ನಿಮಿಷ ಕೂಡ ಅಮೂಲ್ಯವಾಗಿರ್ತಕ್ಕಂಥದ್ದು. ಒಂದು ನಿಮಿಷ ಕೂಡ ಹಾಳು ಮಾಡಬಾರ್ದು, ಒಂದು ನಿಮಿಷ ಕೂಡ ಓದ್ಬೇಕು. ಎಲ್ಲೋ ಟೈಮ್ ಪಾಸ್ ಮಾಡಿ ಹೋಗ್ತೀರಿ, ಎಲ್ಲೋ ಆಟ ಆಡ್ತೀರಿ, ಎಲ್ಲೋ ಒಡೆ ಹೋಗಿ ಬಿಡ್ತೀರಿ. ಇದು ಯಾವ್ದು ಮಾಡಕ್ ಹೋಗ್ಬೇಡಿ ದಯಮಾಡಿ. ವಿದ್ಯಾರ್ಥಿ ಜೀವನ ವಿದ್ಯೆಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಕೆಲಸ ಕಲ್ರಿ. ಇವತ್ತು ನಿಮ್ ಜೊತೆಗೆ ಯಾರು ಬಂದಿಲ್ಲ, ನಾಳೆಗೆ ಬಾ ಅಂತ ಕರ್ಕೊಂಡು ಬರ್ಬೇಕು. ಇವತ್ತೆಲ್ಲ ಶಿಕ್ಷಕರು ನಿಮ್ಗೆ ಹೆಡ್ ಮಾಸ್ಟರ್ ಬಸವರಾಜ್ ಗೋಗಿ ಸರ್ ಎಷ್ಟು ವಿಷಯಗಳನ್ನ ಹಾಕ್ತಾರ, ಗ್ರೂಪ್ ನಲ್ಲಿ ಹಾಕ್ತಾರ, ತಂದೆ ತಾಯಿಗಳು ವಿನಂತಿ ಮಾಡ್ತಾರ, ನಿಮ್ ಮಕ್ಕಳು ಕಳಿಸ್ರ ಅಂತಾರ, ಫೋನ್ ಮಾಡ್ತಾರ, ಎಲ್ಲ ಮಾಡ್ತಾರ. ಆದ್ರ ನೀವು ಅದು ಆಸಕ್ತಿ ಇಲ್ಲ. ಇವತ್ತು ಏನಾಗಿದೆ, ಇವತ್ತ ಯಾಕೆ ಈ ರೀತಿ ಆಗ್ತಾ ಇದೆ? ವಿದ್ಯಾರ್ಥಿಗಳು ಯಾಕೆ ಕಲಿತಾ ಇಲ್ಲ ಅಂದ್ರೆ ಇವತ್ತ ಮೊಬೈಲ್ಗಳು ಬಂದಿದೆ. ಮೊಬೈಲ್ಗಳು ನೋಡಿ ನಿಮ್ ಜೀವನ ಹಾಳು ಮಾಡಿಕೊಳ್ತಾ ಇದ್ದೀರಿ. ಇನ್ನೊಂದು ಕಡೆ ಟಿವಿ ನೋಡ್ತಾ ಇದ್ದೀರಿ, ಟಿವಿ ನೋಡಿ ನಿಮ್ ಜೀವನ ಹಾಳು ಮಾಡಿಕೊಳ್ತಾ ಇದ್ದೀರಿ. ಪಬ್ಜಿ ಗೇಮ್ಗಳು ಬಂದ, ಪಬ್ಜಿ ಗೇಮ್ಗಳನ್ನು ನೋಡಿ ನಿಮ್ ಜೀವನ ಹಾಳು ಮಾಡಿಕೊಳ್ತಾ ಇದ್ದೀರಿ. ಯಾಕೆ ಕಲಿಬಾರ್ದ್ರಿ? ನಿಮ್ಮ ತಂದೆ ತಾಯಿಗಳು ಓದೋದಕ್ಕೆ ನಿಮ್ಗೆ ಬಿಟ್ಟಿದ್ದಾರೆ. ಓದಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಯಾಕೆ ಕಲಿಬಾರ್ದು? ನೀವು ಯಾಕೆ ಶಾಲೆಗೆ ಬರಬಾರ್ದು? ಶಾಲೆ ಯಾಕೆ ಬಿಡ್ತಾರೆ ನೀವು? ನಿಮ್ಗೆ ಏನ್ ಕೆಲಸ ಅದ? ಯಾವುದೇ ತಂದೆ ತಾಯಿಗಳು ಕೆಲಸ ಇದ್ರೆ ನಮ್ಗೆ ಶಾಲೆ ಕಲಿಯಕ್ಕೆ ನಮ್ಗೆ ಐತಿ ಅವಕಾಶ, ನಾವು ಶಾಲೆ ಕಲಿತೀವಿ, ನೀವು ಏನೇನು ಕೆಲಸ ಮಾಡ್ರಿ ಅಂತ ಹೇಳಿ ಶಾಲೆಗೆ ಬರ್ಬೇಕು. ಅಂದಾಗ ಮಾತ್ರ ನೀವು ಕಲಿಯಕ್ಕೆ ಸಾಧ್ಯ. ಒಂದು ಸಲ ನೀವೇನಾದ್ರೂ ಈ ವಯಸ್ಸು ಕಲಿತಪ್ಪ ಅಂದ್ರ ತಿರುಗಿ ಈ ವಯಸ್ಸು ಬರಂಗಿಲ್ಲ. ಬಹಳ ನಿಮಗೆ ವಿನಂತಿ ಮಾಡ್ತೀನಿ, ಕೈ ಮುಗಿದು ಕೇಳ್ತೀನಿ ನಾನು, ದಯಮಾಡಿ ಶಾಲೆ ಬಿಡಬೇಡ್ರಿ, ಬಂದು ಕಲೀರಿ. ನಾವು ಹಿಂದಕ್ಕೆ ಓದಬೇಕಾದ್ರೆ ಎಷ್ಟು ಕಷ್ಟಪಟ್ಟಿವಿ ಅನ್ನತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡಿದ್ರ ಭಯ ಆಗ್ತದ. ಇಂದ ನಮ್ಮ ಹೈಸ್ಕೂಲ್ ಕಲಿಬೇಕಾದ್ರೆ ಇಲ್ಲಿ ಹೈಸ್ಕೂಲ್ ಇರಲಿಲ್ಲ, ಎಲ್ಲಿ ಹೋಗ್ಬೇಕಾಗಿತ್ತು? ಸುರಪುರಕ್ಕೆ ಹೋಗ್ಬೇಕಾಗಿತ್ತು. ಸುರಪುರಕ್ಕೆ ಹೋಗದಾಗ ಅಲ್ಲಿ ಕಲಿಬೇಕಾದ್ರ ಶಾಲೆ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಇರ್ಬೇಕು, ಮತ್ತೆ 5 ಗಂಟೆಗೆ ವಾಪಸ್ ಬರ್ಬೇಕು. ಬೆಳಿಗ್ಗೆ 5 ಗಂಟೆಗೆ 9 ಗಂಟೆಗೆ ಹೋಗ್ಬೇಕಾದ್ರೆ ಮುದ್ದೆಬಾಳ ಬಸ್ ಒಂದೇ ಇತ್ತು. ಎಷ್ಟು ಗಂಟೆಗೆ ಅಂದ್ರೆ 8 ಗಂಟೆಗೆ ಬಂದು ಬಸ್ ಸ್ಟ್ಯಾಂಡ್ ಕಾಯ್ತಾ ಇದ್ವಿ. 8 ಗಂಟೆಗೆ ಬಂದು ಬಸ್ ಸ್ಟ್ಯಾಂಡ್ ಕಾಯ್ದು ಬಸ್ಸಿಗೆ ಎತ್ತಿ ಹೋಗಿ ಶಾಲೆ ಮುಗಿಸ್ಕೊಂಡು ಬರೋದ್ರಾಗ ಬಸ್ಗಳು ಹೋಗಿರೋ. ಹಾಗೇನ್ ಮಾಡೋರು, ತಿಂದಿನಿ ಬ್ರಿಡ್ಜ್ಲಿಂದ 6 ಗಂಟೆ ನಂತರ ಅಲ್ಲಿಂದ ನಡ್ಕೊಂತ ಬರ್ತಾ ಇದ್ವಿ ನಾವು. ಎಷ್ಟು ಕಷ್ಟಪಡ್ತಾ ಇದ್ವಿ. ಎಲ್ಲಾ ಪಾಠಗಳು ಕೇಳ್ತಾ ಇದ್ವಿ, ಎಲ್ಲಾ ವಿಷಯಗಳು ಏನು ಮಾಸ್ಟರ್ಗಳು ಹೇಳ್ತಾ ಇದಾರೆ ಅವೆಲ್ಲ ಕೇಳಿಬಿಟ್ಟು ಬರ್ತಾ ಇದ್ವಿ. ಅರ್ಧಕ್ಕೆ ನಾವು ಬಂದಿಲ್ಲ. ನಮಗೆ ಶಾಲೆ, ನಮ್ಮ ಮಕ್ಕಳು ತಂದೆ ತಾಯಿಗಳು ನಮ್ಮ ಶಾಲೆ ಕಲ್ಸಕ್ಕೆ ಹಚ್ಚಿದ್ದಾರೆ, ಶಾಲೆ ಕಲಿಯಕ್ಕೆ ಬಿಟ್ಟಿದ್ದಾರೆ. ನಾವು ಪೂರ್ಣವಾಗಿ ಶಾಲೆಗೆ ಟೈಮ್ ಕೊಡೋಣ, ನಾವು ಶಾಲೆ ಕಲಿಯೋಣ ಅನ್ನತಕ್ಕಂಥ ಭಾವನೆಯಿಂದ ನಾವು ಶಾಲೆ ಕಲ್ತಿರ್ತಾರೆ. ಇವತ್ತು ಅದೇ ನಾವು ನಿಮ್ಮಂಗ ಡಂಗ ಪಿಂಕ ಮಾಡಿದ್ರೆ ಇವತ್ತು ಈ ಮಾತಾಡಕ್ ಆಗ್ತದಲ್ಲ, ಅಲ್ಲಿ ಬಂದು ಕೊಡಕ್ ಆಗ್ತದಲ್ಲ. ಅದಕ್ಕಾಗಿ ದಯಮಾಡಿ ವಿದ್ಯಾರ್ಥಿ ಜೀವನ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಜೀವನ, ಬಂಗಾರದ ಜೀವನ. ಇದು ದಯಮಾಡಿ ನೀವು ಕಳ್ಕೊಳಕ್ ಹೋಗ್ಬೇಡ್ರಿ. ವಿದ್ಯೆಯನ್ನು ಕಲೀರಿ, ಅದ್ರ ಜೊತೆಗೆ ನಯ ವಿನಯ ಇರಲಿ. ಮನುಷ್ಯ ಎಷ್ಟೋ ವಿದ್ಯಾಭ್ಯಾಸ ಕಲೀರಿ, ಎಷ್ಟೋ ಬುದ್ಧಿವಂತ ಆಗಲಿ, ಎಷ್ಟೋ ವಿದ್ಯೆ ಕಲ್ತರೂ ಕೂಡ ಗುರುಗಳಿಗೆ ಗೌರವ ಕೊಡೋದನ್ನು ಕಲೀರಿ, ಹಿರಿಯರಿಗೆ ಗೌರವ ಕೊಡೋದನ್ನು ಕಲೀರಿ. ನಿಮ್ಮ ತಂದೆ ತಾಯಿಗಳು ಏನು ಹೇಳ್ತಾರ ಅದನ್ನು ಕೇಳ್ರಿ. ತಂದೆ ತಾಯಿಗಳು ಗೌರವ ಕೊಡೋದನ್ನು ಕಲೀರಿ. ತಂದೆ ತಾಯಿಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬನ್ನಿ. ಯಾರು ಒಳ್ಳೇದು ಹೇಳ್ತಾರ ಅವ್ರ ಹತ್ತಿರ ಹೋಗಿ ಒಂದು 5-10 ನಿಮಿಷ ಕೂತ್ಕೊಳ್ರಿ. ಯಾರು ಕೆಟ್ಟದ್ದು ಹೇಳ್ತಾರ ಅವ್ರಿಂದ ದೂರ ಇರ್ರಿ.
ಇವತ್ತ ದಯಮಾಡಿ ನೀವೆಲ್ಲ ವಿದ್ಯಾರ್ಥಿಗಳು ಒಂದೊಂದು ಅಮೂಲ್ಯ, ನೀವು ನಿಮ್ಮ ಇಡೀ ಭಾರತ ದೇಶದ ಒಂದು ಮುತ್ತು ರತ್ನಗಳು, ನೀವು ಈ ಭಾರತ ದೇಶದ ಭವಿಷ್ಯಗಳು, ನೀವು ಆ ಭವಿಷ್ಯಕ್ಕಾಗಿ ನೀವು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ, ಶಾಲೆ ಬಿಡಬೇಡ್ರಿ, ಶಾಲೆಗೆ ಬನ್ನಿ. ಶಾಲೆಗೆ ಹೇಳ್ತಕ್ಕಂಥ ಒಂದೊಂದು ಪಾಠಗಳನ್ನು ಅಲ್ಲಿ ಗಲಾಟೆ ಮಾಡಲಾರ್ದ ಆಸಕ್ತಿಯಿಂದ ಕೇಳಿ ಬರೀರಿ, ಓದ್ರಿ. ಹಿಂದಕ್ಕೆ ನಾವು ಓದಬೇಕಾದ್ರ ನಾವು ರಾತ್ರಿ ಗಲಾಟೆ ಆಗ್ತಾ ಬಂತಂದ್ಗೆ ಸಾಯಂಕಾಲ ನಾವು ಬೇಗ ಮಲಗ್ತಿದ್ವಿ. ಬೇಗ ಮಲಗಿ 3 ಗಂಟೆಗೆ ಎದ್ದು ಹೇಳ್ತಿದ್ವಿ. 3 ಗಂಟೆಗೆ ಎದ್ದು 6 ಗಂಟೆ ತನಕ ಓದ್ತಾ ಇದ್ವಿ. 6 ಗಂಟೆಗೆ ಮತ್ತೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ಆ ಸಂದರ್ಭದಾಗ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಮತ್ತು ಆ ಸಂದರ್ಭದಾಗ ಯಾವ ನಿಶಬ್ದವಾಗಿರ್ತದ. ಆ ಇನ್ನೊಂದು ನಮಗಿತ್ತು ಜ್ಞಾನ, ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಲೈಟ್ ಇದ್ದಿರಲಿಲ್ಲ ನಾವು ಕಲಿಯಾಗ. ಆ ಶಾಲೆಯಲ್ಲಿ ಮಲಗ್ತಾ ಇದ್ದೀವಿ, ನಾವು ಮನೆಗೆ ಮಲಗಿಲ್ಲ. ಶಾಲೆ ಒಳಗೆ ಮಲಗಿದಾಗ ಒಂದೊಂದು ಚಿಮಣಿ ದೀಪ ಇತ್ತು. ಆ ಚಿಮಣಿ ದೀಪದ ಮುಂದೆ ಆ ಪುಸ್ತಕಗಳನ್ನು ಇಟ್ಟುಕೊಂಡು ಓದ್ತಾ ಇದ್ವಿ. ಆ ಪುಸ್ತಕಗಳನ್ನು ಓದಾಗ ಚಿಮಣಿ ದೀಪ ನಮ್ಮ ಪುಸ್ತಕ ಅಷ್ಟೇ ಬಿಡ್ತಿತ್ತು, ಸುತ್ತ ಕತ್ತಲೆ ಇರ್ತಿತ್ತು. ಯಾಕಂತಂದ್ರೆ ಸುತ್ತ ಕತ್ತಲೆ ಇರ್ತಪ್ಪ ನಮಗೆ ಏಕಾಗ್ರತೆ ಬರ್ತಿತ್ತು. ಸುತ್ತ ಮನಸ್ಸು ಹರಿದಾಡ್ತದಲ್ಲ, ಅಲ್ಲಿ ಕತ್ತಲೆ ಐತಂತ ಮನಸ್ಸು ಹರಿದಾಡ್ತದ, ಮನಸ್ಸು ಹಿಡಿತದಲ್ಲಿ ಇರ್ತದೆ. ಆಗ ನಾವು ಓದ್ತಾ ಇದ್ವಿ. ಈಗ ಯಾಕೆ ಓದಬಾರ್ದು? ಲೈಟ್ ಇದೆ, ಮತ್ತೆ ಬೆಡ್ ಲ್ಯಾಂಪ್ ಐತಿ, ಮತ್ತೆ ಟೇಬಲ್ ಲ್ಯಾಂಪ್ ಆದ, ಇಷ್ಟೆಲ್ಲ ಅವಕಾಶ ಇದ್ರೆ ಯಾಕೆ ಓದಬಾರ್ದು? ನಮ್ಗೆ ಭಾಳ ವಿಚಿತ್ರ ಅನಿಸ್ತದೆ. ಹೈಸ್ಕೂಲಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಯಾಕೆ ಕಲಿಬಾರ್ದು ಅಂತ. ಒಂದು ಸರಿಯಾಗಿರ್ತಕ್ಕಂಥ ನಿಮ್ಮ ಹೆಸರು ಬರೆಯಕ್ಕೆ ಬರಂಗಿಲ್ಲ, ಸರಿಯಾಗಿರ್ತಕ್ಕಂಥ ಪುಸ್ತಕಗಳು ಓದಕ್ಕೆ ಬರಂಗಿಲ್ಲ. ಎಷ್ಟು ನೀವು ನೋಡ್ತಾ ಇದ್ದೀವಿ, ಇಲ್ಲಿ ಕುಂತಿರ್ತಾರೆ, ಇಲ್ಲಿ ಮಾತಾಡ್ತೀರಿ. ನಾವು ಈ ಕಡೆ ಏನು ಹೇಳ್ತಿದ್ವಿ ಲಕ್ಷ್ಯನೇ ಇರಂಗಿಲ್ಲ. ಯಾವಾಗಲೂ ಏಕಾಗ್ರತೆ ಬರಬೇಕಾದ್ರೆ ಪುಸ್ತಕಗಳನ್ನು ಓದ್ರಿ. ಪುಸ್ತಕಗಳು ಎಷ್ಟು ಓದ್ತೀರಿ, ಎಷ್ಟು ಬರಿತೀರಿ, ನೀವು ಎಷ್ಟು ಓದ್ತೀರಿ ಅಷ್ಟು ಜ್ಞಾಪಕ ಶಕ್ತಿ ಬರ್ತದೆ. ನೀವು ಏನು ಮಾಡ್ತೀರಿ ಅಲಕ್ಷ್ಯ ಮಾಡ್ತೀರಿ, ನಿಮ್ಮ ಜೀವನ ಹಾಳಾಕ್ಯಂತ ಹೋಗ್ತದೆ. ನೆನಪಿರಲಿ, ನಿಮ್ಮ ಜೀವನ ಹಾಳಾಕ್ಯಂತ ಹೋಗ್ತದೆ, ನಿಮ್ಗೆ ತಿರುಗಿ ಬರಂಗಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಕಳಕಳಿಯಲ್ಲಿ ಕೇಳ್ತಾ ಇದ್ದೀರಿ, ಪುಸ್ತಕಗಳನ್ನು ಓದಿ. ಇವತ್ತು ಸುಮಾರು 7-8 ಸಾವಿರ ಪುಸ್ತಕಗಳು ನಿಮ್ಮ ಹೈಸ್ಕೂಲಲ್ಲಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಲ್ಲಿ ಗ್ರಂಥಾಲಯಕ್ಕೆ ಬರಂಗಿಲ್ಲ. ನಮ್ಗೆ ಭಾಳ ನೋವಾಗ್ತದೆ. ಗ್ರಂಥಾಲಯ ಎಂಥ ಗ್ರಂಥಾಲಯ, 7-8 ಸಾವಿರ ಪುಸ್ತಕಗಳ ಅಲ್ಲಿ ಬಂದ್ರೆ ಗಡ್ಡು ಮಾಡಿದ್ರು ಆ ಕಂಪ್ಯೂಟರ್ ಅದು ಕಿತ್ತು ಹೋಗೋದು, ಪುಸ್ತಕ ಅದು ಕಿತ್ತು ಹೋಗೋದು ಬಂದ್ಬಿಡ್ತಾರೆ. ಏನಿದು ವಿದ್ಯಾರ್ಥಿ ಅಂತಾರೆ? ನಿಮ್ಮ ವಿದ್ಯಾರ್ಥಿನೇ ಅಲ್ಲ, ಅದು ಲಕ್ಷಣ ಅಲ್ಲ. ಒಬ್ಬ ವಿದ್ಯಾರ್ಥಿ ಒಂದು ಪುಸ್ತಕ ತಗೊಂಡಪ್ಪ ಇಡೀ ಪುಸ್ತಕ ಓದ್ತಾನ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 24 ತಾಸು ಪುಸ್ತಕ ಹಿಡಿದ್ರಪ್ಪ, ನೀರಡಿಕೆ ಆಗ್ತಿರ್ಲಿಲ್ಲ, ಯಾವುದು ಜ್ಞಾಪಕ ಬರ್ತಿರಲಿಲ್ಲ. ಪುಸ್ತಕ ಓದ್ತಾ ಇದ್ರು ಇಡೀ ಪುಸ್ತಕವನ್ನು ಓದಿದ ಮೇಲೆ ಅವಾಗ ಪುಸ್ತಕ ಅಲ್ಲಿ ಇಟ್ಟು ಹೋಗ್ತಾ ಇದ್ರು. ಇವತ್ತು ಎಂದಾದ್ರೂ ನಾವು ಮಾಡಿದೀವ? ಆ ಪುಸ್ತಕನ ಓದಿದೀವ? ನಾವು ಓದೋದು ಕಲೀರಿ, ದಯಮಾಡಿ ಕೇಳೋದು ಕಲಿಬಾರ್ರಿ. ಓದೋದು ಎಷ್ಟು ಓದ್ರಿ, ಎಷ್ಟು ನೀವು ಪಠ್ಯ ಪುಸ್ತಕ ಜೊತೆಗೆ ಹಲವಾರು ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಓದಿರಿ. ಇವತ್ತ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಹಾಗೆ ಮಹಾತ್ಮ ಗಾಂಧೀಜಿಯವರ ಜೀವನ ಇರ್ಬೋದು, ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಜೀವನ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜೀವನ ಇರ್ಬೋದು, ಶಿವಾಜಿ ಮಹಾರಾಜರ ಜೀವನ ಇರ್ಬೋದು. ಇವರೆಲ್ಲ ಜೀವನವನ್ನು ಒಂದು ಸ್ವಲ್ಪ ಓದ್ರಿ. ಅವ್ರು ಯಾವ ರೀತಿ ಬಾಲ್ಯದಲ್ಲಿ ಯಾವ ರೀತಿ ಇದ್ರು, ಅಬ್ದುಲ್ ಕಲಾಂ ಯಾವ ರೀತಿ ಅವ್ರು ಬದುಕಿದ್ರು, ಅವ್ರು ಯಾವ ರೀತಿ ಓದ್ತಾ ಇದ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾವ ರೀತಿ ಸಮಾಜ ಸೇವೆ ಮಾಡಿದ್ರು, ಅವ್ರು ಯಾವ ರೀತಿ ಅಭ್ಯಾಸ ಮಾಡಿದ್ರು, ಅವ್ರ ವಿದ್ಯಾರ್ಜನೆ ಯಾವ ರೀತಿ ಮಾಡಿಕೊಂಡ್ರು, ಎಂದಾದ್ರೂ ನಾವು ಓದಿದೀವ? ಇಲ್ಲ. ನಮ್ಮಲ್ಲಿ ಓದೋ ಪುರ್ಸತ್ತಿಲ್ಲ ನಮ್ಗೆ. ಯಾಕಂದ್ರೆ ಸುಮ್ಮ ಸಾಲಿ ಕಳಿಸ್ತಾರೆ ಓದ್ತೀವಿ, ಅಲ್ಲಿ ಬರೋದ ಪುಸ್ತಕ ಅದು ಇದಕ್ಕೆ ಇಟ್ಟು ಹೋಗಿ ಮನೆಯನ್ನು ಮಾತಾಡಿ ಮತ್ತೆ ಮನೆಗೆ ಹೋಗ್ಬಿಡೋದು. ಈಗ ಕಲಿತಿರೇ ನೀವು? ಸಾಧ್ಯನೇ ಇಲ್ಲ. ನೆನ್ಪಿಟ್ಕೊಳ್ರಿ, ಇವತ್ತು ಜಾತ್ರೆ ಮತ್ತೆ ಬರ್ತದ, ಆದ್ರೆ ನಿಮ್ಮ ವಯಸ್ಸು ಮತ್ತೆ ಬರಂಗಿಲ್ಲ, ನಿಮ್ಮ ತರಗತಿ ಮತ್ತೆ ಬರಂಗಿಲ್ಲ. 10ನೇ ತರಗತಿ ಈಗ ನೆಕ್ಸ್ಟ್ ಈ ವರ್ಷ, ಮುಂದಿನ ವರ್ಷ 11, ಮುಂದಿನ ವರ್ಷ ಜಾತ್ರೆ ಇರ್ತದ, ಮೌನೇಶ್ವರ ಜಾತ್ರೆ. ಅದು ಪ್ರತಿ ವರ್ಷ ನಡೀತಾ ಇರ್ತದ. ಅದಕ್ಕೆ ಲಕ್ಷ್ಯ ಕೊಡಬೇಡ್ರಿ. ನೀವು ನಿಮ್ಮ ಜೀವನಕ್ಕೆ ಲಕ್ಷ್ಯ ಕೊಡ್ರಿ. 10ನೇ ತರಗತಿ ಇವತ್ತಿದ್ರೆ 10ನೇ ತರಗತಿ ಮತ್ತೆ ತಿರುಗಿ ಬರಂಗಿಲ್ಲ. ಫೇಲ್ ಆದ್ರೆ ಮತ್ತೆ ಬರ್ತಾರೆ. ಫೇಲ್ ಆದ್ಮೇಲೆ ಅವಾಗ ನಿಮ್ಮ ಫೀಲಿಂಗ್ ಏನಿರ್ತದ, ನಾವು ಫೇಲ್ ಆದೆ ಅಂತ ಇರ್ತದೆ. ಅದಕ್ಕಾಗಿ ನೀವು ದಯಮಾಡಿ ಓದೋದ್ ಕಡೆ ಅಭ್ಯಾಸ ಕೊಡ್ರಿ. ಎಲ್ಲಿ ಪುಸ್ತಕಗಳು ಸಿಗ್ತಾವ ಅಲ್ಲಿ ಓದ್ರಿ. ಒಂದು 5 ನಿಮಿಷ ಗಪ್ಪ ಕೂಡ್ರಿ, ಧ್ಯಾನ ಮಾಡ್ರಿ. ಧ್ಯಾನ ಮಾಡಿಕೊಂಡು ಆ ಪುಸ್ತಕ ಕಡೆ ಲಕ್ಷ್ಯ ಕೊಡ್ರಿ. ಇವತ್ತು ನನಗೆ ತುಂಬಾ ನೋವಾಗ್ತದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ 7-8 ಸಾವಿರ ಪುಸ್ತಕ, ಎಂಥ ಪುಸ್ತಕ ಬೇಕು ಅಂತ ಪುಸ್ತಕವ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಓದಬೇಕನ್ನತಕ್ಕಂಥ ಭಾವನೆಯಿಂದ ಬರಂಗಿಲ್ಲ ಸರ್. ಗ್ರಂಥಾಲಯಕ್ಕೆ ಓದಬೇಕನ್ನತಕ್ಕಂಥ ಭಾವನೆಯಿಂದ ಬರಂಗಿಲ್ಲ ಮಕ್ಕಳು. ಅಲ್ಲಿ ಬರ್ತಾರ, ಬರೀ ಕಂಪ್ಯೂಟರ್ ನೋಡ್ತಾರ, ಹೊಡೆ ಬರ್ತಾರ. ಎಂತ ವಿದ್ಯಾರ್ಥಿಗಳ್ರಿ ನೀವು? ವಿದ್ಯಾರ್ಥಿಗಳಲ್ಲ ನೀವು, ದೆವ್ವಗಳು ನೀವು. ಯಾರು ಓದ್ತೀವಂತಾರ, ಯಾರು ಬರಿತೀವಂತಾರ, ಯಾರು ಸದಾ ಪುಸ್ತಕವನ್ನು ಹಿಡ್ಕೊಂಡು ನೀವು ನೋಡ್ತೀರಿ ಅವರು ವಿದ್ಯಾರ್ಥಿಗಳಂತೀವ. ನೀವು ವಿದ್ಯಾರ್ಥಿಗಳು ಅವಾಗ ಯಾರು ಮಲ್ಲಣ್ಣ ಇರ್ಬೋದು, ಆಮೇಲೆ ವೆಂಕಟೇಶ್ ಇರ್ಬೋದು, ಅವ್ರು ನೋಡ್ತಾ ಇದ್ದು, ಅವ್ರು ಮಾತಾಡ್ತಾರೆ ನೋಡಿ, ಅವ್ರು ಮಾತಾಡೋ ಶೈಲಿ ನೋಡಿ ಯಾವ ರೀತಿ. ಹಿರಿಯರು ಕೂಡ ಮೀರಿಸ್ತಕ್ಕಂಥ ಅವರಲ್ಲಿ ಶೈಲಿ ಇದೆ. ಅವ್ರು ಅಭ್ಯಾಸ ಮಾಡ್ತಾನೆ. ನಾನು ಮಲ್ಲಣ್ಣ ನೋಡಿದೆ, ನಾನು ಅಲ್ಲಿ ನಿಂಗಣಾಚಾರ್ಯ ಮನೆಯಾಗ ಇರ್ತಾನೆ, ಯಾವತ್ತು ಪುಸ್ತಕ ಹಿಡಿದಿರ್ತಾನೆ, ಬರಿತಾ ಇರ್ತಾನೆ, ಓದ್ತಾ ಇರ್ತಾನೆ. ಅದಕ್ಕೆ ಅಷ್ಟು ನಾಲೆಜ್ ಇದೆ. ನಿಮ್ಗೆ ಯಾಕೆ ಬರಬಾರ್ದು? ಅವನಿಗೆ ಯಾಕೆ ಆಗ್ಬಾರ್ದು? ನೀವು
ಪ್ರತಿಯೊಬ್ಬರು ಕೂಡ ನೀವು ಓದೋದ್ ಕಡೆ ಒಳ್ಳೆಯವ್ರ ಸಹವಾಸ ಮಾಡಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ. ಹೆಜ್ಜೆ ಏನಂದ್ರೆ ಹೆಜ್ಜಲ್ಲ, ಹೆಜ್ಜೆ ಅಲ್ಲ, ಹೆಜ್ಜೆ ಏನಂದ್ರೆ ಜೇನು. ಜೇನು ಸಿಹಿ ಇರ್ತದಿಲ್ಲ, ಆ ಸಿಹಿ ಇದ್ದಂಗ ಒಳ್ಳೆಯವ್ರ ಸಂಘ. ಅದಕ್ಕಾಗಿ ಒಳ್ಳೆಯವ್ರ ಸಂಘ ಮಾಡಿ. ಯಾರು ಲಕ್ಷ್ಮಿ ಅಂತವ್ರು ಅವರು ಇವರು ಆ ಕಡೆ ಒಡ್ಯಾಡೋದು, ಪುಸ್ತಕ ಕಿತ್ತು ಹೋಗ್ಯೋದು, ಅವ್ರು ಏನ್ ಮಾಡ್ತಾರೋ ಅಂಥವ್ರು ದೂರ ಇದ್ದು ಕೊಡ್ರಿ. ಯಾರು ಓದ್ತಾರ, ಓದೋ ಕಡೆ ಲಕ್ಷ್ಯ ಕೊಡ್ತಾರ, ಅವ್ರ ಕಡೆ ಲಕ್ಷ್ಯ ಕೊಡ್ರಿ. ನಾವು ಹಿಂದಕ್ಕ ಲಾಸ್ಟ್ ಬ್ರೆಂಚಿಗೆ ಇರ್ತಿದ್ದೀವಿ. ನಾವು ಲಾಸ್ಟ್ ಬ್ರೆಂಚಿಗೆ ಇರೋಣ, ಒಬ್ರು ಮಾಸ್ಟರ್ ಹೇಳ್ತಾ ಇದ್ರು. ಅವ್ರು ಹೇಳಿರ್ತಕ್ಕಂಥ ಮಾತು ಇನ್ನೂ ತಲೆಗೆ ಉಳಿದಿದೆ. ನಾವು ಅದಕ್ಕಾಗಿ ನಾವು ಲಾಸ್ಟ್ ಬ್ರೆಂಚ್ ಬಿಟ್ಬಿಟ್ಟು ನಾವು ಓದಕ್ಕೆ ಬರಲಿಕ್ಕಿಂದ ಫಸ್ಟ್ ಬ್ರೆಂಚ್ ಕೊಡಕ್ಕೆ ಅವ್ರು ಏನು ಹೇಳ್ತಾರೆ ಎಲ್ಲ ನೋಟ್ ಮಾಡ್ತಾ ಇದ್ವಿ, ಎಲ್ಲ ಬರಿತಾ ಇದ್ವಿ. ಮತ್ತೆ ಪುಸ್ತಕ ಬಂದು ರಾತ್ರಿ 3 ಗಂಟೆಗೆ ಎದ್ದು ಮತ್ತೆ ಓದ್ತಾ ಇದ್ವಿ. ನೆಕ್ಸ್ಟ್ ಅವ್ರು ಬಂದಾಗ ಅದನ್ನೆಲ್ಲ ಮತ್ತೆ ರೀಪ್ಲೈ ಮಾಡಿ ಹೇಳ್ತಾ ಇದ್ದೀವಿ. ಆಗ ನಾವು ನಮ್ಮಲ್ಲಿ ಆಸಕ್ತಿ ಬಂತು, ಓದಬೇಕಂತ. ಆಗ ಇವತ್ತ ಇರ್ತಕ್ಕಂಥ ವ್ಯವಸ್ಥೆ ನೋಡಿ, ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಎಕ್ಸಾಮ್ ಹೆಂಗಿದ್ದು ಅಂದ್ರೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಹೊರಗೆ ಕಳಿಸ್ತಾ ಇದ್ರು. ನಾವು ಬರೆಯಾಗ ಎಕ್ಸಾಮ್ ಬರೀಬೇಕು, ಹಿಂದಕ್ಕೆ ತಿರುಗಿ ನೋಡಿದ್ರೆ ಹೊರಗೆ ಕಳಿಸ್ತಾ ಇದ್ರು. ಅಷ್ಟು ಸ್ಟ್ರಿಕ್ಟ್ ಎಕ್ಸಾಮ್, ಸ್ವಂತ ಬರಿಬೇಕು, ಏನು ಬರೋದು ಸ್ವಂತ ಬರಿಬೇಕು. ಇವತ್ತು SSLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ನಾವು ಸ್ವಂತಲಿಂದ ಬರೋದು ಎಜೆಕ್ಟ್ ಹೇಳ್ತೇನೆ. ನಾವು ಇವತ್ತು ಎಲ್ಲಾದ್ರೂ ಪ್ರಥಮ ದರ್ಜೆಯಲ್ಲಿ ಇದ್ದಾವೆ ನಾವು. ಯಾಕಂದ್ರೆ ಓದ್ತಕ್ಕಂಥ ಆಸಕ್ತಿ ನಮ್ಗೆ ಬಹಳಷ್ಟು ಇತ್ತು. ಒಂದು ದಿವಸ ಪುಸ್ತಕ ಇಡ್ಲಿಕ್ಕೆ ಬಂದ್ರೆ ಅವತ್ತಿನ ದಿವಸ ನಿದ್ದೆ ಬರ್ತದಲ್ಲ. ಆ ಪುಸ್ತಕ ಓದ್ಲಿಕ್ಕೆ ಬಂದ್ರೆ ನಾ ಪುಸ್ತಕ ಇವತ್ತು ಹಿಡಿದಿಲ್ಲಪ್ಪ, ಯಾಕೆ ಇವತ್ತು ಟೈಮ್ ವೇಸ್ಟ್ ಮಾಡಿದೆ, ನಾನು ಎಲ್ಲ ಜೀವನ ಹಾಳಾಯ್ತಲ್ಲಪ್ಪ ಅನ್ನತಕ್ಕಂಥ ಭಾವನೆ ನನ್ನಲ್ಲಿ ವ್ಯಕ್ತ ಆಗ್ತಿತ್ತು. ಯಾರು ಓದ್ತಾರ ಅವ್ರ ಮನಸ್ಸಿಗೆ ಅಷ್ಟಿರ್ತದೆ. ದಯಮಾಡಿ ನೀವು ಕೂಡ ವಿದ್ಯಾರ್ಥಿ ಜೀವನ ಮತ್ತೆ ತಿರುಗಿ ಬರೋಂಗಿಲ್ಲ. ನಿಮ್ಮ ಮತ್ತೆ ಇದೇ ಹೈಸ್ಕೂಲ್ನಲ್ಲಿ ಇದೇ ಕ್ಲಾಸ್ನಲ್ಲಿ ಬಂದು ಕೊಡೋಕ್ಕಾಗಂಗಿಲ್ಲ. ದಯಮಾಡಿ ಆ ಹಬ್ಬ ಹರಿದಿನಗಳು, ಜಾತ್ರೆಗಳು ಯಾವ ತಲೆ ಕೊಡೋಕೆ ಹೋಗ್ಬೇಡ್ರಿ. ನಿರಂತರ ಶಾಲೆಗೆ ಬರ್ರಿ, ಪುಸ್ತಕಗಳನ್ನು ಓದ್ರಿ, ವಿದ್ಯಾರ್ಜನೆ ಮಾಡಿಕೊಳ್ರಿ. ಮತ್ತೆ ಪುನಃ ಇವತ್ತು ಹೈಸ್ಕೂಲ್ ಹೆಸರು ತರ್ತಕ್ಕಂಥ ಕೆಲಸ ಮಾಡ್ರಿ. ನೀವು ನೋಡ್ರಿ, ನಮ್ಮ ವಿದ್ಯಾರ್ಥಿಗಳು ಕೂಡ, ನಮ್ಮ ಮಕ್ಕಳು ಕೂಡ ಭಾಳ ಅಲಕ್ಷ್ಯ ಮಾಡಿದ್ರೆ ಹಿಂಗೆ ಆಗ್ತಾವ ಅಂತ ಅನ್ಕೇಸಿ ನಾನು ಕಷ್ಟಪಟ್ಟು ಅವರು 5ನೇ ತರಗತಿ ಬರೋಕ್ಕಿಂತ 4ನೇ ತರಗತಿ ಬಂದಾಗ ಅವರು ಬಿಟ್ಟು ಹಾಸ್ಟೆಲ್ಗೆ ಬಿಟ್ಟೆ. ನಾನು ಹಾಸ್ಟೆಲ್ಗೆ ಬಿಟ್ಟ ನಂತರ ಅಲ್ಲಿ ಸುಮಾರು ಕಷ್ಟಗಳಾಯ್ತು, ನಮಗೂ ಕಷ್ಟಗಳಾಯ್ತು, ಮಕ್ಕಳಿಗೆ ಕಷ್ಟಗಳಾಯ್ತು, ಅಳದ ಕರೆಯನ್ನು ಮಾಡಿದ್ವು. ಆದರೂ ಕೂಡ ಬರ್ತಾ ರೂಢಿ ಆಯ್ತು. ರೂಢಿ ಆದ ನಂತರ ಅವರು ಇವತ್ತು ನವೋದಯ ಎಕ್ಸಾಮ್ ಬರೆದ್ರು, ಪ್ರಥಮ ಸ್ಥಾನದಲ್ಲಿ ಪಾಸ್ ಆದರು. ಇವತ್ತು ನವೋದಯ ವಿದ್ಯಾಲಯದಲ್ಲಿ ಓದ್ತಾ ಇದ್ದಾರೆ, ನವೋದಯದಲ್ಲಿ ವಿದ್ಯಾರ್ಥಿಯಲ್ಲಿ ಓದ್ತಾ ಇದ್ದಾರೆ. ಎಂತ ಅವನು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲ ಶಿಕ್ಷಕರಿಗೆ ಪಾಠ ಮಾಡ್ತಕ್ಕಂಥ ನಾಲೆಜ್ ಅವರಲ್ಲಿದೆ. ಆದ್ರೆ ನಾನು ಇದ್ರಲಿಂದ ಹೇಳಂಗ, ಸೊಕ್ಕಿನಿಂದ ಹೇಳಂಗಿಲ್ಲ, ನಾವು ನಿಮ್ಮ ಅನುಕರಣೆ ಮಾಡಿ ಹೇಳ್ತಾ ಇದ್ದೀವಿ. ಆ ರೀತಿಯಾಗಿ ಇರ್ತಕ್ಕಂಥ ವಿದ್ಯಾರ್ಥಿ ನವೋದಯ ಶಾಲೆಯಲ್ಲಿ ಹಬ್ಬ ಹರಿದಿನ ಯಾವುದಕ್ಕೆ ಕಳ್ಸಂಗಿಲ್ಲ. ನೀವು ಅವ್ರು ಹೇಳ್ತಾರೆ ಹೆಡ್ ಮಾಸ್ಟರ್, ನೋಡಪ್ಪ 10ನೇ ತರಗತಿ ಮತ್ತೆ ತಿರುಗಿ ಬರಂಗಿಲ್ಲ, ನಿಮ್ಮ ಮಕ್ಕಳು ಕರೆಕ್ಟ್ ಬರಬೇಡ್ರಿ, ನಿಮ್ಮ ಮಕ್ಕಳು ಓದೋ ಸಲೆಯಿಂದ ರಿವಿಷನ್ ಮಾಡ್ತಾ ಇದ್ದೀವಿ, ಪಠ್ಯ ಪುಸ್ತಕನ ಎಲ್ಲ ತಿರುಗಿಸಿ ಅವರಿಗೆ ಮನನ ಮಾಡಿಸ್ತೀವಿ, ನೀವು ದಯಮಾಡಿ ಕರೆಕ್ಟ್ ಬರಬೇಡ್ರಿ ಅಂತ ಹೇಳ್ತಾರೆ. ನೋಡಿ, ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ನಮಗೆ ಬೇಕು, ಗುಣಮಟ್ಟ ಶಿಕ್ಷಣ ಬೇಕು. ಇವತ್ತೆಲ್ಲ ಟೀಚರ್ಸ್ ಇದ್ದಾರೆ, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಗುರುಗಳಿದ್ದಾರೆ. ಅದರಾಗ ಬಸವರಾಜ್ ಸರ್ ಬಹಳಷ್ಟು ಆಸಕ್ತಿ ಕೊಟ್ಟು ಹೇಳ್ತಾ ಇದ್ದಾರೆ, ದಯಮಾಡಿ ನೀವೆಲ್ಲರೂ ತಪ್ಪದೇ ಶಾಲೆಗೆ ಬನ್ನಿ, ಶಾಲೆಗೆ ಬಂದು ಕಲೀರಿ. ಕಲ್ತಿಗೆಸಿ ನೀವು ಈ ಶಾಲೆ ಹೆಸರು ತಗೊಳ್ರಿ. ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಪಾಸ್ ಆತ್ನಂತ ಒಂದು ಗುರಿ ಇಟ್ಕೊಳ್ರಿ. ಹಗಲು ರಾತ್ರಿ ಓದ್ರಿ. ನಾವು ಒಂದು ತಿಂಗಳ ಟೈಮ್ ಅದ, ಒಂದು ತಿಂಗಳ ಟೈಮ್ನಾಗ ರಾತ್ರಿ ಹಗಲು ಓದಿ ನೀವು 10ನೇ ತರಗತಿ ಇರ್ಬೋದು, 8ನೇ ತರಗತಿ ಇರ್ಬೋದು, 9ನೇ ತರಗತಿ ಇರ್ಬೋದು, ಹೈಯೆಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ